ಈ ಸರಿ ಗೊತ್ತಿಲ್ಲ ಅದು. ಅಭಿವೃದ್ಧಿ ಮಾಡ್ಕೊಳಕ್ಕೆ ಬೋರ್ಡು ನಮ್ಗೆ ಕೃಷಿಕರು ಬಾರಿ ಬಂಗೂರು ಇಂಕ್ಲ ಓಟುನೇ ರಿಜೆಕ್ಟ್ ಮಾಡ್ಕೊಳ ಅಭಿಪ್ರಾಯ ದುಂಬದ MLA ಅಂದ್ರೆ ನೆಡ್ಡ ಕೆಲಸ ಅಂತ ಹೇಳಿದ್ರೆ ಖಂಡಿತ ಆತಲ್ಲ ಬಂಡಳಿ ಓಳು ಬೋಂಡಲ್ಲ ಒಂಜಿ ಬೇಲೆ ಅವದಂಡ 1000 ಕೊಡೋದು 500 ಕೊಡೋದು ಕಾಂಗ್ರೆಸ್ ಬರ್ಪುವ ಲಕ್ಷಣ ಜಾಸ್ತಿ ಉಂಟು. ಅಕಲ ಅಭಿವೃದ್ಧಿ ಅತ್ತು ಜನಕ್ಲೇನ ಅಭಿವೃದ್ಧಿ ಅನ್ಬೋದು. ಓಟು ನೆಕ್ಕು ತುಂಬ ಮಾಡ್ತೇವೆ ನಾನಂತ ಎಲ್ಲ ಇಂತ ಓಟು ನಾನು ಹಾಕುದು ಬಿಜೆಪಿ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಪುತ್ತೂರು ವಿಧಾನಸಭಾ ಕ್ಷೇತ್ರ ಚುನಾವಣೆ 2023 ಈ ಒಂದು ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವಂತಹ ಪುತ್ತೂರು ವಿಧಾನಸಭಾ ಕ್ಷೇತ್ರದ ನಾವೀಗ ಒಲಮುಗು ಗ್ರಾಮದ ಕುಂಬ್ರ ಜಂಕ್ಷನ್ ನಲ್ಲಿ ಇದ್ದೇವೆ. ಈಗಾಗಲೇ ಭಾರಿ ಕುತೂಹಲವನ್ನು ಮೂಡಿಸಿರುವಂತಹ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಈ ಚುನಾವಣೆಯು ಯಾವ ರೀತಿ ನಡೆಯುತ್ತದೆ, ಈ ಮತದಾರರು ಏನಿರ್ತಾರೆ, ಇಲ್ಲಿ ಯಾವ ಅಭ್ಯರ್ಥಿಗೆ ಜಯ ಸಿಗ್ತದೆ ಎಂಬುದರ ಬಗ್ಗೆ ಸುದ್ದಿ ಮೀಡಿಯಾ ಗ್ರಾಮಕ್ಕೊಂದು ರೌಂಡ್ ಎಂಬ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಗ್ರಾಮಕ್ಕೊಂದು ರೌಂಡ್ ಕಾರ್ಯಕ್ರಮದಲ್ಲಿ ಈಗ ನಾವೀಗಾಗಲೇ ಒಲಮುಗು ಗ್ರಾಮದ ಕುಂಬ್ರ ಜಂಕ್ಷನ್ ನಲ್ಲಿ ಇದ್ದೇವೆ. ಇಲ್ಲಿಯ ಮತದಾರರು ಏನಿರ್ತಾರೆ, ಇಲ್ಲಿ ಏನು ಅಭಿವೃದ್ಧಿ ಆಗಿದೆ, ಏನು ಅಭಿವೃದ್ಧಿ ಆಗ್ಬೇಕು ಎಂಬ ನಿಟ್ಟಿನಲ್ಲಿ ಇಲ್ಲಿಯ ಮತದಾರರ ಅಭಿಪ್ರಾಯಗಳನ್ನು ಕೇಳಿಕೊಂಡು ಬರೋಣ. ನನ್ನ ಜೊತೆ ನನ್ನ ಸಹೋದ್ಯೋಗಿ ಆಗಿರುವಂತಹ ಯೂಸುಫ್ ರೆಂಜಲಾಡಿ ಕೂಡ ಇದ್ದಾರೆ. ಬನ್ನಿ ಇಲ್ಲಿಯ ಮತದಾರರು ಯಾವ ರೀತಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ ಎಂಬುದನ್ನು ಕೇಳಿಕೊಂಡು ಬರೋಣ. ಚುನಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ನಮ್ಮ ಅಭಿಪ್ರಾಯ ಅಂತ ಬಿಜೆಪಿ ಬೇಡ ಅಂತ ಆಗಿದೆ. ಈ ವರ್ಷ ಬದಲಾವಣೆ ಮಾಡಬೇಕು ಅಂತ ಹೇಳಿ ಒಂದು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕಂತ, ಬಹುಮತದಿಂದ ಗೆಲ್ಲಿಸಬೇಕಂತ ನಮ್ಮ ಉದ್ದೇಶ ಅಷ್ಟೇ. ಅರುಣ್ ಕುಮಾರ್ ಪತ್ತಿಲ ಬರ್ಬೇಕಂತ ಆಕಾಂಕ್ಷೆ ಇದೆ. ಆದ ಕಾರಣ ಅರುಣ್ ಕುಮಾರ್ ಒಟ್ಟಿಗೆ ಮತ ಹಾಕ್ಬೇಕಂತ ಬಯಸಿದೆ. ಏನು ಬಯಸ್ತೀರಿ ಅವರಿಂದ ಈ ಗ್ರಾಮಕ್ಕೆ ಅಭಿವೃದ್ಧಿಯನ್ನು? ಅಭಿವೃದ್ಧಿ ಅಂದ್ರೆ ಹಿಂದುತ್ವ ಆದರೆ ಬರ್ತಾರೆ. ಪಕ್ಷ ಅವರು ಬಿಜೆಪಿ ಅವರು ಸ್ಥಾನಮಾನ ಕೊಟ್ಟಿಲ್ಲ ಎಷ್ಟು ಹೋರಾಡಿ ಕೂಡ. ಅದರ ಫಲವಾಗಿ ಈ ಸಲ ಆದ್ರೂ ಏನಾದ್ರೂ ನಮ್ಮ ಪುತ್ತೂರು ತಾಲೂಕಿಗೆ ಅಭಿವೃದ್ಧಿ ಆಗ್ಬೋದು ಅಂತ ಹೇಳ್ತೇನೆ. ಈ ಮುಂದೆ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತೇನೆ. ಹೌದು, ಪರ್ಫೆಕ್ಟ್ ಆಗಿ ಅಭಿವೃದ್ಧಿ ಆಗ್ಲಿಲ್ಲ. ಅಭಿವೃದ್ಧಿ ಆಗಿದೆ, ಆದ್ರೆ ಅವರಿಗೆ ಬಿಜೆಪಿಯಲ್ಲಿ ಸ್ಥಾನಮಾನ ಕೊಡ್ಲಿಲ್ಲ ಅವರಿಗೆ ಕರೆಕ್ಟ್ ಆಗಿ. ನಾವು ಕೂಡ ಬಿಜೆಪಿಯಲ್ಲಿ ಇದ್ದದ್ದು, ಆ ಕಾರಣ ಅವರು ಈ ಸಲ ಪುತ್ತಿಲ ಬರ್ಬೇಕಂತ ಹೇಳ್ತಾ ಇದ್ದಾರೆ. ಈ ಸರ್ತಿ ತೊಂದರೆ ಇಜ್ಜಿ ತೊಂದರೆ ಇದ್ದಿ ಬಿಜೆಪಿ ಬರುಂದು ಮುಲ್ಪ ಫಸ್ಟ್ ದಾದಂಡ ರೋಡ್ ಸರಿ ಅವಡು ಕೂಡ ಒಂಜಿ ವಾಟರ್ ಪ್ರಾಬ್ಲಮ್ ಉಂಡು, ಅವು ಸರಿ ಅವಡು ಕೂಡ ಹೆಚ್ಚಿನ ಜನಕ್ಲೆ ಪೂರ ಕಷ್ಟ ಆತ ಅಕಲ ಮತ್ತೆ ತೀರಾ ಬಡವೇರೆ ಪುರಂದು ಅಂತದ್ದು ಹೆಲ್ಪ್ ಆವಡು. ಫಸ್ಟ್ ಹಳ್ಳಿಲೇ ಕರೆಂಟ್ ಬಿಲ್ ಜಾಸ್ತಿ ಆತ. ನಾವು ಕರೆಂಟ್ ಬಿಲ್ ಜಾಸ್ತಿ ಪೂರ ರೂರಲ್ ಏರಿಯಾ ಪೂರ ಒಂದು ಕಮ್ಮಿ ಆವಡು. ರೂರಲ್ ಏರಿಯಾ ಗೊಂಜಿ ಅರ್ಬನ್ ಗೊಂಜಿ ಸಿಟಿ ಲೈಫ್ ಬೇತೆ ಬೇತೆ ಡಿವೈಡ್ ಅಂತ ಅಂಚಮಂತನ ಬೆಟರ್ ಕೂಡ ಒಂದು ವಾಟರ್ ಪ್ರಾಬ್ಲಮ್ ಅವು ಒಂದು ಪೂರ ರೇಷನ್ಗೆ ಪೂರ ಜಾಸ್ತಿ ಆತನೆ ಅವಳ ಕಮ್ಮಿ ಆವಡು. ಅಕಲ ಅಭಿವೃದ್ಧಿ ಆತ್ ಜನಕ್ಲೇನ ಅಭಿವೃದ್ಧಿ ಅನ್ಬೋದು. ಈ ಸರಿ ಗೊತ್ತಿಲ್ಲ ಗೊತ್ತಿಲ್ಲ. ಓಕೆ, ಯಾಕೆಂದ್ರೆ ಹಿಂದುತ್ವ ಪರವಾಗಿ ಅಷ್ಟೇ. ಬಿಜೆಪಿಯಲ್ಲಿ ಸೀಟಿ ಕೊಡ್ಲಿಲ್ಲ ಅಂತ ಹೇಳಿ ಅದೇ ಹಿಂದುತ್ವ ಪರವಾಗಿ ಪಕ್ಷೇತರ ನಿಂತಿದ್ದು. ಈಗ ಬಿಜೆಪಿ ಇದು ಪಕ್ಷೇತರ ಅಲ್ಲ ಅಂದ್ರೆ ಬಿಜೆಪಿನೇ ನಾವು ಅಷ್ಟೇ. ಅಭಿವೃದ್ಧಿ ಏನು ದರ್ಬೇಡ್ಕ ರೋಡ್ ಆದ್ರೆ ಒಳ್ಳೆದಿತ್ತು ಅಂತ. ಏರಿಯಾದಲ್ಲಿ ಕುರ್ಕಿಲರಿಗೆ ಯಾವ ರೀತಿಯ ಸಪೋರ್ಟ್ ಇದೆ ಅಂತ ಜನರು ತುಂಬಾ ಇದೆ. ಮೊನ್ನೆ ಬಂದಿದ್ರು, ನೀರ್ಪಾಡಿ ಮತ್ತೆ ಅಜಾಡ್ಕ ಎಲ್ಲ ಸಪೋರ್ಟ್ ಇದೆ. ಮೊದಲು ಬಿಜೆಪಿ ಇದ್ರು, ಇವಾಗ ಪುತ್ತಿಲ ಸಪೋರ್ಟ್ ಪಕ್ಷೇತರ ಇದ್ದಾರೆ. ಹೊಸ ಮನೆ ಕಟ್ಟಿದ್ದೇನೆ, ದಾರಿ ಇಲ್ಲ, ನೀರಿಲ್ಲ, ಮನೆ ಹೋಗ್ಕೊಳ್ಳೋ ಅಂತ ಡೇಟ್ ಫಿಕ್ಸ್ ಮಾಡಿದ್ದೇನೆ. ನಾನು ಸ್ವಲ್ಪ 1 ಲಕ್ಷದ ಹತ್ತಿರ ಅಶೋಕ್ ರೈ ನನಗೆ ಕೊಟ್ಟಿದ್ದಾರೆ. ಈಗ ಬೇರೆ ಒಂದು ಹೊಸ ಮನೆ ಆಗ್ತಾ ಇದೆ, ಕಂಪ್ಲೀಟ್ ಕೆಲಸ ಆಗಿಲ್ಲ. ಅದು ಸಮಸ್ಯೆ ನೀರಿನ. ಯಾರು ಗೆಲ್ಬೋದು ಅಂತ ಹೇಳ್ತೀರಿ? ನಾನು ಅಶೋಕ್ ರೈ ಅಂದ್ರೆ. ಚುನಾವಣೆಯಲ್ಲಿ ನಾವು ಈ ಸಲ ಬೇರೆ ಇದನ್ನು ಬಯಸ್ತಿದ್ದೇವೆ ಸರ್ಕಾರವನ್ನು. ನಮಗೆ ಯಾಕಂದ್ರೆ ಈಗ ತುಂಬಾ ಇದಾಗಿದೆ, ಜಾಸ್ತಿ ರೇಟ್ ಅದಕ್ಕೆ ಇದಕ್ಕೆಲ್ಲ. ಜನಗಳು ಒಳ್ಳೆ ಇದನ್ನು ಮಾಡ್ತಾರೆ ಅಂತ ನಮ್ಗೆ ಒಂದು ಅನಿಸಿಕೆ. ಯಾರು ಬರ್ಬೋದು ಈ ಸಲ ಅಭ್ಯರ್ಥಿ ಪುತ್ತೂರಲ್ಲಿ ಪ್ರಕಾರ ಒಂದು ಅಶೋಕ್ ರೈ ಬರ್ಬೋದು ಅಂತ ನನ್ನೊಂದು ಇದು ಉಂಟು. ಓಟದ ಬಗ್ಗೆ ಅವು ಎಂಚ ನಂಗೆ ಎಂತ ಒಂಜಿ ಕೈಟ ಹೋಗುದಿ ಐಕ್ ಬಡಪುನ ಅವಸ್ಥೆ ನಿಗ್ಲು ನಮ್ಮಂತ ಕುರಿಯಾರ್ನೇನಾಯ್ತು ನೀರು ಒಂಜಿ ನಲ್ಲಿಟ್ಟು ನೀರು ಬರ್ಪುಂಡು ಒಂದೇ ಬರ್ಪುಂಡು ನೀರು ಬರ್ಪುಣೈನು ಈ ಪರಿಹಾರ ನೀರು ಬೋಡು ನಿಂತ ಸಾಲೆ ತಗ್ಗಿಲಿಡ ತೆಂಗಿಲ ಕೊಂಡು ಓಡಂಡ ಒಂದು ಸುತ್ತಾತು ಬರೋಡು ಸುಮಾರು ದೂರ ಉಂಟು. ಐಟ್ ಮುಳು ಮೊದಲು ಕಟ್ಟಿನಾಗ ಸಾಲೆತ ಐಟ್ ಒಂದು ನೀರು ತಗಲ ಗಂಡಿದಿಡ್ಲಿ ಈ ಸಾಲೆ ಜೋಕುಲೆಲ್ಲ ಉಪಕಾರ ಎಂಕ್ಲಿ ನೀರ್ ತಗಲೆಲ್ಲ ಒಂಜಿ ಉಪಕಾರ ಅಂತ ಪಣ್ಣ ಆಗ್ಲು ಬಂದು ಅಂತೀರು. ಏರ ಪ್ರಕಾರ ಏರ್ ನೆಂಕ್ ಓದು ಬರ ಇಜ್ಜಿ ಓಟು ನೆಕ್ಕು ತುಂಬ ಮಾಡ್ತೇನೆ ನಾನಂತ ಎಲ್ಲ ಇಂತ ಓಟು ಮಾಡ್ತೇನೆ. ಓಟು ಬಗ್ಗೆ ಒಂದು ಮಾಡ್ತಾರೆ ಪಣಿರ ಅಪ್ಪಜಿ
ಎಂಕ್ ಅಭ್ಯರ್ಥಿ ರೋಡ್ ಅಂತ ಅವಡು ಕರೆಂಟ್ ಪ್ರಾಬ್ಲಮ್ ಉಂಟು ನೀರು ಮತ್ತೆ ಎರಳೆ ದಾರಿ ನೀರಿದ್ದಿ ಒಂದು ಮನೆ ಸಾಧ್ಯ ಇದ್ದಿ. ಚುನಾವಣೆ ಬಗ್ಗೆ ನನ್ನ ಅಭಿಪ್ರಾಯ ಅಂತ ಯಾರು ಬಂದ್ರೆ ನಮ್ಗೆ ಆಗ್ಬೋದು. ಮೋಸ ಮಾಡುವವರು, ವಂಚನೆ ಮಾಡುವವರು ಅವ್ರದ್ದು ಮಾತ್ರ ಇರ್ಬೇಕು ಅಷ್ಟೇ. ನಮ್ಗೆ ಈಗ ಊರೆಲ್ಲ ಒಂದು ಅಭಿವೃದ್ಧಿ ಆಗ್ಬೇಕು. ಈಗ ಬೇರೆ ದೇಶದಲ್ಲಿ ಹೇಗಿದೆ ಹಾಗೆ ಇಲ್ಲಿ ಆಗ್ಬೇಕು ಅಂತೇಳಿ ನಮ್ಮೊಂದು ಆಸೆ. ಈ ತನಕ ಆಗ್ಲಿಲ್ಲ ಇಷ್ಟವರೆಗೆ. ಇನ್ನು ನೋಡ್ಬೇಕು, ಇನ್ನೇನ್ ಆಗ್ತದೆ ಅಂತ ಗೊತ್ತಿಲ್ಲ. ಇನ್ನು ನೋಡ್ಬೇಕಷ್ಟೇ ಹೇಗೆ ಆಗ್ತದೆ ಅಂತೇಳಿ. ಈಗ ಸರಿ, ಈಗ ಮನೆಗೆಲ್ಲ ನೀರು ಬರುದಿಲ್ಲ, ಅದೆಲ್ಲ ಭಯಂಕರ ಉಪದ್ರ ಆಗ್ತಾ ಉಂಟು ಇಲ್ಲಿ. ನಮ್ದು ಈಗ ಈ ಸಲ ಅದೇ ನಾವು ಪುತ್ತಿಲರ ಪರವಾಗಿ ಪಾರ್ಟಿ ಮಾತ್ರ ಬಿಜೆಪಿ ಯಾವತ್ತಿದ್ರು, ಆದ್ರೆ ನಾವು ಈ ಸಲ ಮಾತ್ರ ಪುತ್ತಿಲವರಾಗಿದ್ದು. ಈ ಸರ್ತಿ ವೋಟ್ ಏನೇ ಮಾಡೋದು ಈ ಸರ್ತಿ ಅರುಣ್ ಪುತ್ತಿಲನೆ ಬರೋಡು. ಒಂದು ಹಿಂದೂ ಸಾಮ್ರಾಟರು ಟೇರಿಂಗ್ ಪರ್ಸನ್ ಉಂಡು. ಬೊಕ್ಕ ಪುತ್ತೂರು ಗೊಂಜಾರ ಅಗತ್ಯ ಉಂಡು. ಅಭಿವೃದ್ಧಿ ಇಲ್ಲ ಬೊಕ್ಕ ಹಿಂದುತ್ವ ಕೂಡ. ಆಕ್ಲು ಡಮ್ಮಿ ಕ್ಯಾಂಡಿಡೇಟ್ ಬರ್ದೇರು ಅಂಚದು ಹಿಂದುತ್ವದಾಗ್ಲಿ ಮಸ್ತ್ ಜನ ಉಳ್ಳೇರು. ಎಡ್ಡೆ ಕ್ಯಾಂಡಿಡೇಟ್ ನಾಕ್ಲು ಅಗ್ಲಿ ಬಾಳ ಅಂದೆ ಡಮ್ಮಿ ಕ್ಯಾಂಡಿಡೇಟ್ ಬರ್ದೇರು. 100% ಉಂಟು. ಎಕ್ಸ್ಪೆಕ್ಟ್ ಈ ಪುತ್ತೂರ್ದ ಸಮಗ್ರ ಅಭಿವೃದ್ಧಿ ಅವಡು ಐನೊಟ್ಟಿಗೆ ಹಿಂದುತ್ವಲ ಎಷ್ಟೋ ಜನ ಹಿಂದುತ್ವ ಹೋರಾಟನಕ್ಲು ಜೈಲು ಸೇರೋದಲ್ಲಿ ಅಕ್ಲಿ ನ್ಯಾಯ ತಿಕ್ಕೋಡು. ರೆಡ್ಡೆ ಮಲ್ಪೇರು ಅಕ್ಲು ಬರೋಡು ಅದೇ ಅಭಿವೃದ್ಧಿ ಮಲ್ಪನಕ್ಲು ಬೋಡು ನಮ್ಗೆ. ಪೊಕ್ಕಡೆ ಜನ ಇಲೆಕ್ಷನ್ ಉಂಟುದು ಎಲ್ಲ ಕಾಸು ಮಲ್ಪನಕ್ಲ ಎರೆಬಲ್ಲಿ ಎಂಕ್ ತೋಜನು ಪುತ್ತಿಲ ಉಂತಿ ನಡೆದವರೆಲ್ಲ ಅಶೋಕರಿ ಬರ್ತಾರ ಅಂತ ಎಂಕ್ ತೋಜನ ಅತಿ. ಕೃಷಿ ಕೆರೆಗದ ಆಯ್ತಾ ಇವಳು ನೀರಿದ್ದಂದೇನೆ ಕೃಷಿ ಇದ್ಯತಿ. ಕೃಷಿ ಬಜ್ಜೆ ಪುರ ತಿರ್ತುಂಡು ನೀರಿದ್ದಿ. ಕೃಷಿ ಕೆರೆ ಕೊಂಚ ನ್ಯಾಯವಾಯಿನ ಬೆಲೆಂದು ಒಂಜಿ ನಿಘಂಟದ ಬೆಲೆಂದು ಇದ್ಯದೆ. ವೈಕ್ಲವ ಒಂಜಿ ಸೊತ್ತು ಮಲ್ತೇರ್ನಲ್ಲ ಹಾಕ್ಲಿಕ್ಕೆ ಇನಿ ನೂದಂಡ ಎಲ್ಲ ಇನ್ನೋದು ಎಲ್ಲ ಅಯ್ಯುವ ಇಂಚಿ ಆಪುಣೆ ಐಕೊಂಜಿ ಪರ್ಮನೆಂಟ್ ಬೆಲೆಂದು ಇತ್ತಂದಂಡ ಹಾಕ್ಲಿ ಇದಾಯ್ತಾ ಒಂಜಿ ಒಂದು ಪಾಡ್ಯಾರ ಆಪುಂಡು. ಈ ಲೆಕ್ಕೋಡು ಎನ್ನ ಲೆಕ್ಕೋಡು ಸಾಧಾರಣ ವಾತಾವರಣ ಸರಿ ಇಜ್ಜಿ ಕೃಷಿಕರು ಬಾರಿ ಬಂಗುಳ್ಳು ಆನಂಜಿ ವಾತಾವರಣ ಕಾಂಗ್ರೆಸ್ ಬರ್ಪುನ ಸಾಪ್ ಹೇಳ್ತೀರಿ. ಅಲ್ಲ ಈ ಸರ್ತಿ ಟ್ರೆಂಡ್ ಕಾಂಗ್ರೆಸ್ ಬರ್ಪುನ ಲಕ್ಷಣ ಜಾಸ್ತಿ ಉಂಟು. ಹೆಚ್ಚಿನ ಅಂಶ ಈ ಸರ್ತಿ ಅಶೋಕ್ ರೈ ಬರ್ಪುನ ಚಾನ್ಸ್ ಜಾಸ್ತಿ ಉಂಟು. ಅಭ್ಯರ್ಥಿ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರು ಆದ್ರೂ ಒಳ್ಳೇದು. ಕೆಲಸ ಇಂಪಾರ್ಟೆಂಟ್. ಮತ್ತೆ ನಮ್ಮದು ಬೇಡಿಕೆ ಇಲ್ಲ, ಬಂದ ಜನಗಳಿಗೆ ಪ್ರಜೆಗಳಿಗೆ ಒಳ್ಳೇದು ಮಾಡ್ಬೇಕಷ್ಟೇ. ಎಲ್ಲ ಆಶ್ವಾಸನೆಗಳು ಬರೀ ಇದ್ರಲ್ಲಿ ಆದ್ರೂ ಏನೂ ಪ್ರಯೋಜನ ಇಲ್ಲ. ಆಶ್ವಾಸನೆಗಳು ಕೊಟ್ಟು ನಾವು ಅದು ಮಾಡ್ತೀವಿ, ನಮ್ಗೆ ಇದು ಕೊಡ್ತೀವಿ, ನಿಮ್ಗೆ ಮನೆ ಕಟ್ಟಿ ಕೊಡ್ತೀವಿ, ಬಿಲ್ಡಿಂಗ್ ಕಟ್ಟಿ ಕೊಡ್ತೀವಿ, ತೋಟ ತೆಕ್ಕೊಡ್ತೀವಿ ಅಂತ ಹೇಳಿದ್ರೆ ಯಾರು ಅದು ತೆಕ್ಕೊಡ್ಲಿಕ್ಕೆ ಆಗುದೂ ಇಲ್ಲ, ಅದು ಮಾಡುದೂ ಇಲ್ಲ. ಕೃಷಿಕರಿಗೆ ಏನಾದ್ರು ಸರ್ಕಾರದಿಂದ ಈಗ ಮಾಡ್ತಿದ್ದಾರಲ್ಲ, ಮೋದಿ ಬಂದ್ಮೇಲೆ ಎಷ್ಟು ಇಂಪ್ರೂವ್ ಆಗಿದೆ. ಅಭಿವೃದ್ಧಿ ಒಂಜಿಲ ಆತೈತಿ ಎಂಕ್ಲ ಓಟುನೇ ರಿಜೆಕ್ಟ್ ಮಾಡ್ಬಿಡ ಅಭಿಪ್ರಾಯ ತುಳ್ಳ ಅಂದು ಕಿಯೂರು ಗ್ರಾಮ ಮಾರ್ಗ ಎಂಕ್ಲಿಂದ ಒಂಜಿ ರಿಕ್ಷಾ ಬರೋಡಂಡ ಸೌಖ್ಯ ಇದ್ದಂಡ ಒಂಜಿ ರಿಕ್ಷಾ ಬರೋಡಂಡ ವಾ ರಿಕ್ಷಾ ತಗಲಿಲ್ಲ ಬರೆಯರ್ ಆಪುಜಿ ಅಂಡ ಅಗ್ಲ ತಪ್ಪಟ್ಟು ಮಾರ್ಗ ಸರಿ ಒಂಜಿ ಎಂಕ್ಲ ಬೇಡಿಕೆ ಅವೇ ಉಗ ಎಂಕ್ಲೆ ಸರ್ಕಾರ ಬೇಟೆ ಒಯ್ಲ ಕೊಡ್ತಿಲ್ಲ ಬಂಟುಂಡು 1000 ಜನ ತಗೊಂಡು ಇಷ್ಟ ಆಡಳಿತ ಇಚ್ಚಿನೇ ಬಂಟನ ಗೊತ್ತಾಯ್ತಾ. ಈಚಿನೇಟ ವಾತೈತಿ ಕೈಯೂರು ಕೈಗಂಬೋಟು ಕೌಟ್ಯಾರ್ಗ್ 7 ಕಿಲೋಮೀಟರ್ ಸಂಪರ್ಕ ಅವಳ ರಡ್ಲ ಮಲ್ಲ ಮಾರ್ಗವು ಸಾವಿರಾರು ಗಾಡಿ ಬಳಿಗುಂಡು ಆಂಡ ಆ ಮಾರ್ಗವು ಈಚಿನೇಟ 3 ಕಿಲೋಮೀಟರ್ ಬರ್ತಿಗೆ ಮರ್ದಿಗೆ ಹೋರ ಒಂದು ರಿಕ್ಷಾ ಬರ್ತದೆ. ರಾಜಕೀಯದ ಬಗ್ಗೆ ಕೇಂದ್ರ ದುಂಬುದ ಲೆಕ್ಕಾಚಾರ ಇತ್ತ ಸಾತದಂడి. ದುಂಬುದ ಲೆಕ್ಕಾಚಾರನೇ ಸಾತದಂడి. ನಾನು ಇತ್ತೆ 3 ಜನ ಫೈಟ್ ಮಾಡ್ತೊಳ್ಳೇರು 3 ಜನ ಅಷ್ಟು ನಾನ ಜನಕ್ಕೂ ನಾವು ಇತ್ತದ ಚೂನಾಗ ಅಶೋಕ್ ಕುಮಾರ್ ಗೆಲ್ಪು ಇತ್ತದ ಅಭಿಪ್ರಾಯ ಚೂನಾಗ ದಾಯಂದು ಅಂದಂತ ಬಿಜೆಪಿದ ಓಟು ಇಬ್ಬಾಗ ಆಪುಂಡು ಅವು ಅರೇ ಲಾಭ ಆಪುಂಡು. ಓಟ್ ನಂಚಿನ ಅಭ್ಯರ್ಥಿ ಪನ್ನೀರ್ ನೂರು ಅನ್ಬೇಡ ನಾವನಂತ ಏನು ಸ್ವತಂತ್ರ ಎಂಕ ಮನೋಳಿ ಏನು ಎಣ್ಣೆ ಇಲ್ಲ ಸ್ವತಂತ್ರ 47 ನಂಗೆ ಸ್ವತಂತ್ರ ಸಿಕ್ಕಿದ್ದಿಲ್ಲ. ಅದಕ್ಕೆ ನಮ್ಮ ಸ್ವತಂತ್ರ ಆ ಸ್ವತಂತ್ರ ನಮ್ಮನ್ನೇ ಅತಂತ್ರ ಮಾಡ್ತುಂಟುಲ್ಲ. ಎಕ್ಲೆ ಈ ಸರ್ತಿ ಹಿಂದುತ್ವದ ಆಧಾರ ಪುತ್ತಿಲ ಬರೋಡಂದೇ ಆಸೆ. ಹೆಚ್ಚಿನ ದಳ ಅಂದ್ ಬಿಜೆಪಿ ಹಿಂದುತ್ವ ಅಂದ್ ಅಡ ಹೆಚ್ಚಿನ ನೆಕ್ ಹಿಂದುತ್ವ ಅರುಣ್ ಪುತ್ತಿಲರೇ ಮಧ್ಯರಾತ್ರಿ ಎಲ್ಲ ಅಲ್ಲೆತ್ತಂಡ ಬರ್ತೇವೆ ಬತ್ತದೇರ್ಲ ಪಕ್ಕ ಮಕ್ಕಳು ಪುರ ಬರ್ತದೆ
ಅರುಣ್ ಅದಕ್ಕೆ ಅಭಿವೃದ್ಧಿ ಮಲ್ತೊಂದುಂಡು ದಾರ್ಲ ಮಲ್ಪೇರು ಬತ್ತನ ಮಲ್ಪೇರು ಅಂತ ಗೊತ್ತಿಜ್ಜಿ ಅವ ಎಂಕ್ಲೆ ಹಿಂದುತ್ವದ ಆಧಾರದ ಮತ್ತು ಆರು ಭಿನ್ನ ನಮ್ಮದು ಆಸೆ. ನಮ್ಮ ಓಟು ನಂಗೆ ಏರು ಕೆಲಸ ಮಾತು ಕೊಡ್ತಾರೆ ಅಗಲಿಗೆ ಕೊಟ್ಟಿಲ್ಲ. ಟ್ರೆಂಡ್ ಓಟದ ಪುತ್ತೂರು ಕಾಂಗ್ರೆಸ್ ಪರ ಉಂಡು ನಂದ ಇತ್ತೀಚಿನ ಸರ್ಕಾರ ಜನಕ್ಕೆ ಬೊಡಿತಲು 40% ಸರ್ಕಾರ ಇನ್ನೊಂದು ಬದಲಾವಣೆ ಬೋಡು ಜನ ಬಯಸುವಂತ ಬದಲಾವಣೆ ಆವಡು ಬಂದದ್ದು ಕಾಂಗ್ರೆಸ್ ಅಶೋಕ್ ರೈ ಗೆಲ್ಪರು ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ಅಸ್ತಿತ್ವ ಬರ್ಬೋದು. ನಾನು ನರೇಂದ್ರ ಮೋದಿ ಅವರ ವಿಜಯೋತ್ಸವವನ್ನು ಆಚರಿಸಿದ್ದೇನೆ. 5 ವರ್ಷ ಮುಗಿದ ನಂತರ ನೆಕ್ಸ್ಟ್ ಚುನಾವಣೆಯಲ್ಲಿ ವಿಜಯೋತ್ಸವವನ್ನು ಆಚರಿಸುವ ಮುಖಾಂತರ ನನ್ನ ಒಂದು ಕಿರುಕಾಣಿಕೆ ತರ ನಾನು ನರೇಂದ್ರ ಮೋದಿ ಅವರಿಗೆ 1 ದಿನದ ಹೇರ್ ಕಟ್ಟಿಂಗ್ ಅನ್ನು ಫ್ರೀಯಾಗಿ ಮಾಡಿದ್ದೇನೆ. ಆಮೇಲೆ ಈ ವರ್ಷವೂ ಬಿಜೆಪಿ ಬಂದ್ರೆ ಅಂತ ಹೇಳಿದ್ರೆ 2 ದಿವಸ ಮಾಡುವಂತೆ ನನ್ನ ಅನಿಸಿಕೆ. ಪಕ್ಷದ್ರಾಗೆ ಯಾವ ಡೌಟ್ ಇಲ್ಲ. ನಾವು ಬಿಜೆಪಿಯವರು. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಆಶಾಪುತ್ರರಾಯರ ಆಶಾ ತಿಮ್ಮಪ್ಪ ಗೌಡರ ಪರವಾಗಿ ಹೇಳೋದು ನಾನು ಹಾಕುವುದು ಬಿಜೆಪಿಗೆ. ಈಗ ತ್ರಿಕೋನ ಸ್ಪರ್ಧೆ ಇದೆ, ಈ ಸ್ಪರ್ಧೆ ಬಗ್ಗೆ ತ್ರಿಕೋನ ಸ್ಪರ್ಧೆಯಲ್ಲಿಯೂ ಬಿಜೆಪಿ 5,000 ಮತದಿಂದ ಹೆಚ್ಚು 50,000ದವರೆಗೆ ಹೇಳಿದ್ರು. ಅಂತೂ ಇಂತೂ 5,000 ಮತವನ್ನು ಅವರು ಪಡೆಯುತ್ತಾರೆ. ಏನು ಅಭಿವೃದ್ಧಿಯನ್ನು ಬಯಸ್ತೀರಿ ಗ್ರಾಮದಲ್ಲಿ? ಗ್ರಾಮದಲ್ಲಿ ನಮ್ಮ ಮನೆಗೆ ರೋಡ್ ಆಗ್ಲಿಲ್ಲ, ಅದನ್ನು ಎಷ್ಟೋ ಬಾರಿ ಹೇಳಿದ್ದೇವೆ ನಾವು. ಪಂಚಾಯಿತಿಯಲ್ಲಿದ್ದ ಮೆಂಬರ್ನಲ್ಲಿ ಮಾರ್ತನದಲ್ಲಿ ಭರವಸೆ ಕೊಟ್ಟಿದ್ದಾರೆ, ಇಷ್ಟವರೆಗೆ ಮಾಡಲಿಲ್ಲ. ಆದ್ರೂ ಸಹ ನಾವು ಬಿಜೆಪಿಯನ್ನು ಬಿಟ್ಟು ಬೇರೆ ಯಾವುದಕ್ಕೂ ಹೋಗುವುದಿಲ್ಲ. ನೂತನವಾಗಿ ಆಯ್ಕೆಯಾದ ಶಾಸಕರಿಗೆ ನನ್ನ ಅಭಿನಂದನೆಗಳು. ಮೊದಲನೇದು, ಏನು ಬಯಸ್ತೀರಿ? ನನಗೆ ನನ್ನ ಮನೆಯ ಮಾರ್ಗ ಒಂದಾಗಬೇಕು, ಅಲ್ಲಿದ್ದ ಯಾರು ತಂದಿಟ್ಟ ಕಲ್ಲುಗಳನ್ನು ಎತ್ತಿಕೊಡ್ಬೇಕು, ಇದೇ ನನ್ನ ಒಂದು. ಮತ್ತೆ ನಮ್ಮ ಮನೆಗೆ ಬರುವ ದಾರಿಯನ್ನು ಸರಿ ಮಾಡಿ, ಅದರಲ್ಲಿ 60 ಮನೆ ಉಂಟು, ಸಂಪ್ಯ ಕೊಲ್ಯದಲ್ಲಿ, ಅದನ್ನೊಂದು ಸರಿ ಮಾಡಿ ಕೊಡ್ಬೇಕು ಅಷ್ಟೇ. ಈ ಸರ್ತಿ ಕಾಂಗ್ರೆಸ್ ಬರ್ಪುಂಡು ಎಲ್ಲ ಪುದರ್ ದಾಮೋದರ್ ಕೌಡಿಚೇರು ಈ ಸರ್ತಿ ಗ್ಯಾರಂಟಿ ಹೆಡ್ಡೆ ಅಭ್ಯರ್ಥಿ ಕೊಡ್ತೀರಿ ಅಂತ ಹೇಳಿದ್ರ ಮಾಂದ ಜನಕುಲ್ನ ಒಲ ಕಾಂಗ್ರೆಸ್ ಮಿತ್ತಿಗೆ ಉಂಡು. ಅಭಿವೃದ್ಧಿ ಅವಡು ಎಂಗ್ಲಿನ ಮೈನ್ ಪರ್ಪಣ ನೀರು ಬೊಕ ನಿವೇಶನ ರೈತ ಪಟ್ಟಿಟ್ಟು ಕೆಲವು ಜನ ಸುಮಾರು ಜನ ಉಳ್ಳೇರು ಅಕ್ಲೆ ಮಾಂತ ಒಂಜಿ ಹಕ್ಕು ಹತ್ರ ಕೊರಡು ಬೊಕ ಶಾಂತಿ ನೆಮ್ಮದಿಗೆ ಒಂಜಿ ಜವಾಬ್ದಾರಿ ಕೊರಡು. ಪುತ್ತೂರದ ಹೂ ಎಡ್ಡೆ ಮಲ್ಪೇರೆ ಆಗ್ಲಿಕ್ಕೆ ಜನಕ್ಕೂ ಓಟು ಪಾಡ್ಪೇರು ಎನ್ನ ವಿಶ್ವಾಸ. ಅಭಿವೃದ್ಧಿ ಮಲ್ಪನಾಗ್ಲೇ ಓಟು ಪಾಡೋಡು ಏರ್ಲಾವಡು. ಅಭಿವೃದ್ಧಿ ಆತು ಜಿಂದಿತ್ತು ಆತಂಡು ನಾನೆಲ್ಲ ಅಭಿವೃದ್ಧಿ ಆವಡು. ಪುತ್ತೂರುಡು ಒಂದು ಹಾಸ್ಪಿಟಲ್ ಮೈನ್ ಆತು, ಮೈನ್ ಹಾಸ್ಪಿಟಲ್ ಆವಡು ಅಂತ ಇದತ್ತೆ ಅಶೋಕ್ ಕುಮಾರ್ ರೈ ಕೆಲವು ಕೆಲಸ ಚೂರು ಮಾಡ್ತೀರಿ. ನಮ್ಮ ನಮ್ಮ ಇವರೇ ಅಶೋಕ್ ರೈ ಅವರು. ಅದೆಲ್ಲ ನಮಗೆ ಗೊತ್ತಿಲ್ಲ, ನಾವು ಓಟ್ ಹಾಕೋದೊಂದು ಮೋದಿ ಅವರಿಗೆ. ಜನ ಗೀನ ಯಾವುದಿಲ್ಲ, ಜನ ನಮಗೆ ಗೊತ್ತಿಲ್ಲ ಯಾರಾದ್ರೂ ಸರಿನೇ. ಮೋದಿ ಅವರೊಬ್ರು ಚೆನ್ನಾಗಿದ್ದಾರೆ, ಬಿಜೆಪಿಗೆ ಓಟ್ ಹಾಕೋದು ಅಷ್ಟೇ. ಇಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ನೋಡುವುದಾದ್ರೆ, ಈಗಿನ ಎಲ್ಲಾ ಅಭ್ಯರ್ಥಿಗಳನ್ನು ಮುಂದಿಟ್ಟು ನೋಡುವುದಾದ್ರೆ, ಕಾಂಗ್ರೆಸ್ನಲ್ಲಿ ಸ್ಪರ್ಧಿಸುವಂತಹ ಅಶೋಕ್ ರೈ ಕೋಡಿಮಾಡಿ ಅವರು ಗೆದ್ರೆ ಈ ಭಾಗದಲ್ಲಿ ಈ ಮೊದಲೇ ಹಲವು ಸಾಮಾಜಿಕ ಮತ್ತು ಬಡವರ ಪರವಾಗಿ, ದಲಿತರ ಪರವಾಗಿ ಕೆಲಸ ಮಾಡಿದಂತಹ, ಸಹಾಯ ಮಾಡಿದಂತಹ ಹಲವು ವ್ಯಕ್ತಿಗಳಿಗೆ ಮನೆಗಳನ್ನು ಸ್ವತಃ ತನ್ನ ಸ್ವಂತ ಖರ್ಚಿನಲ್ಲಿ ನಿರ್ಮಿಸಿಕೊಟ್ಟಂತಹ ಒಬ್ಬ ಸಾಮಾಜಿಕ ಕಳಕಳಿಯುಳ್ಳ ವ್ಯಕ್ತಿ ಅಶೋಕ್ ರೈ ಅವರು. ಈ ಸರ್ತಿ ಜವಣ್ಣರ್ನ ಪಾತ್ರನ ಪೂರಕ್ಕೆ ತನ್ನ ಜವಣ್ಣರ್ನ ಒಂಜಿ ಇಂಟ್ರೆಸ್ಟ್ ಪೂರ ತೂನಾಗ ಪುತ್ತಿಲರಿಗೆ ಬಾರಿ ಸಪೋರ್ಟ್ ಉಂಡು ಬಂಡದು ತೋಜೊಂದುಂಡು. ಗೆಲ್ಪೇರ ಸ್ವಲ್ಪ ಅಂಕ ಗೊತ್ತಿಪ್ಪ ಜವಣ್ಣರ್ ಇಂಟ್ರೆಸ್ಟ್ ತೂನಾಗ ಅಂಚೆ ತೋಜೊಂದುಂಡು. ಎನ್ನ ಅಭಿಪ್ರಾಯದ ಪ್ರಕಾರ ಉಂಟ ನೆಡು ದುಂಬದ MLA ಅಂದ ಎಡ್ಡೆ ಕೆಲಸ ಅಂತ ಹೇಳಿದ್ರೆ ಖಂಡಿತ ಆತಲ್ಲ ಬನ್ನೊಳ್ಳಿ. ಹೊಸ ಕ್ಯಾಂಡಿಡೇಟ್ ನ ಬಗ್ಗೆ ಎಂಕಾತ ಜಾಸ್ತಿ ಗೊತ್ತಿಚ್ಚಿ ಅಲ್ಪ ನೆಲ್ಲಿ ಬಾರ್ದು ಹೋಗ್ತಾರೆ. ಹೌದಾ, ಇಲ್ಲಿ ನೆಲ್ಲಿ ಬಾರ್ದು ಹೋದೇರು. ಹೌದಾ, ಅಂತ ಬಂತಿದ್ದಾನೆ ಟ್ಯಾಪು ನೀರು ಟ್ಯಾಪ್ ನೀರು ಪಂಚಾಯತ್ ನೀರು. ಹೌದಾಯ್ತ ಲೆಕ್ಕ ನೀರು ಬರ್ಬೋದು ಬಾರ್ದು ಹೋಗ್ತೇರು. ದಾತ ಬಿಲ್ಲು ಕಟ್ಟರು ಎಂಗ್ ಬಿಲ್ಲು ಕಟ್ಟ ದುಂಬು ನೀರು ಬುಕ್ಕ ಇಲ್ಲ ಬಿಲ್ಲು ಕಟ್ಟರು. ಓಟದವರೆಲ್ಲ ಪಾಟ್ನ ಓಟು ಎಂಗ್ಲು ಬಿಜೆಪಿ ಅಂಚಿ ಸೇರ್ನ ಅಭ್ಯರ್ಥಿ ಗಳಿಗೆಯವರ ನಮ್ಮ ದುಂಬುದ ಬಿಜೆಪಿ ಬುಕ್ಕಲ ಬಿಜೆಪಿ. ಅಂದ್ರೆ ನಮಗೆ ಅಭಿವೃದ್ಧಿ ಮಾಡುವಂತ ಪಕ್ಷ ಬರ್ಬೇಕು. ನಮ್ಗೆ ಯಾವ್ದು ಆದಿತ್ತು ಅಭಿವೃದ್ಧಿ ಆಗ್ಬೇಕಷ್ಟೇ. ಎಲ್ಲ ಗ್ಯಾಸ್ಗೆ ಅದಕ್ಕೆಲ್ಲ ರೇಟ್ ಜಾಸ್ತಿ ಆಗಿದೆ. ಪುತ್ತೂರಲ್ಲಿ ಕಾಂಗ್ರೆಸ್ ಬರ್ಬೋದು.
ಅಭಿವೃದ್ಧಿ ಈಗ ಆಗ್ಲಿಲ್ಲಲ್ಲ ಇಲ್ಲಿ ಇಷ್ಟವರೆಗೆ ಏನು. ಎಲ್ಲ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಗ್ಯಾಸ್ಗೆ ರೇಟ್ ಜಾಸ್ತಿ, ಎಲ್ಲ ಕಾಲು ಉತ್ಪತ್ತಿಗೆಲ್ಲ ಜಾಸ್ತಿ. ಒಂದು ಒಂದು ಬಸ್ ಈ ವರ್ಷದಿಂದ ಚೇಂಜ್ ಆಗ್ಬೇಕು ಏನಾದ್ರು. ನಾವು ಹೇಳೋದೊಂದು ಅಷ್ಟು ಕಡೆ ಬರ್ಬೇಕಂತೇಳಿ ಕಾಂಗ್ರೆಸ್ ಬರ್ಬೇಕು. ಏರನ್ನ ಅಭಿವೃದ್ಧಿ ಎಡ್ಡ ಜನಕ್ಕಲೇನು ಒಂಜಿ ಎಡ್ಡ ಪ್ರೀತಿ ಮಂತ ತೂಪುನ ಜನಕ್ಕಲು ಏರು ಬತ್ತನಲ್ಲ ಆಪಂಡು ಅಂಡ ಈತನೆಟ ಬತ್ತನೆಟ್ ಬಾರಿ ಒಂಜಿ ತೊಂದರೆ ಆತನೆ ಜನಕ್ಕಳಿಗೆ ಊರಿಗೆ ತೊಂದರೆ ಮಾಂತ ಇಟ್ಲ ರೇಟ್ ವಿಷಯಟು ಒಯ್ಟ್ಲ ಒಂಜಿ ಇಲ್ಲಿಗೆ ಒಂಜಿ ನಮ್ಮ ಯೂಸ್ ಮಾಲ್ಪ ಪೂರ ರೇಟ್ ಜಾಸ್ತಿ ಡಬಲ್ ಊಳ ಇದ್ದೆ ಮನೆ ಬೋಡೆ ನಂಚು ನಾವು ನನ್ನ ಏರು ಬರ್ಪುಣ್ಲ ಬತ್ತದ ಜನಕ್ಕಳು ನೆಡ್ಡ ತೋಪನ ಅಂಚನಗಳು ಏರು ಬತ್ತನಲ್ಲ ಓಕೆ ಅವೇ ಅನ್ನ ಪನ್ಯತೆ ನಂಗೆ ಬರ್ಪುಂಡ ಒಂಜಿ ಗ್ರಾಮ ಒಂಜಿ ತಾಲೂಕು ಒಂಜಿ ತೂಪನಂಚಿನ ಜನಕ್ಕಳು ಬತ್ತಂಡ ಮಾಂತರೆಗಳ ಅಡ್ಡ ಎಂಕ್ ಇರೆಗಂದತ್ತು ಊರಿಗೆ ಅಡ್ಡ ಅಭಿವೃದ್ಧಿ ಸಾಧಾರಣ ಅಭಿವೃದ್ಧಿ ಯಾವೊಂದುಂಡು ಸಾಧಾರಣ ಆತನ ಅಭಿವೃದ್ಧಿ ಯಾವೊಂದು ಲೆಕ್ಕ ಆಗ್ತದೆ ಅಭಿವೃದ್ಧಿ ಆಗ್ತದೆ. ಕ್ಯಾಂಡಿಡೇಟ್ ಸುಕುಮಾರ್ ರೈ ಬತ್ತನ ಎಡ್ಡೆ ಬೊಕ್ಕ ಪುತ್ತಿಲ ತೊಂದರೆ ಸುಕುಮಾರ್ ರೈ ಗೆಲ್ಪಡು ಅದೆಲ್ಲ ಈ ಧಾರ್ಮಿಕ ಕ್ಷೇತ್ರ ಇತ್ತನ ಜನ ತೊಂದರೆ ಇಲ್ಲ. ಬಿಜೆಪಿ ಫೇವರ್ ಆಗಿದೆ. ಬಿಜೆಪಿಯ ಕೆಲಸ ಕಾರ್ಯಗಳು ನೋಡಿ ಜನಗಳು ಮೆಚ್ಚಿದ್ದಾರೆ. ಮತ್ತೊಮ್ಮೆ ಗೆಲ್ಲಿಸ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆ. ಗ್ಯಾರಂಟಿ ಗೆಲ್ತಾರೆ. ಅರುಣ್ ಗೋದ ಸ್ವಲ್ಪ ಅಂದ್ರೆ ಈಗ ಅವರ ಜಾಸ್ತಿ ಇದೆ. ಅಂದ್ರೆ ಇನ್ನು ಕೆಲವೇ ದಿವಸ ಆದ ತಕ್ಷಣ ನಮ್ಮ ಕಾರ್ಯಕರ್ತರು ಬದಲಾಗ್ತಾರೆ. ಕೆಲವು ಹುಡುಗರು ಏನಾದ್ರು ಮನಸ್ಸು ಸ್ವಲ್ಪ ಬೇಜಾರದಿಂದ ಹೋಗಿರ್ತಾರೆ. ಅಂದ್ರೆ ಈಗ ಅವರು ಕ್ರಮೇಣ ಮಟ್ಟಿಗೆ ಬರ್ತಾರೆ. ಎಲ್ಲ ನಾವು ಸಂಘಟನಾತ್ಮಕ ದೃಷ್ಟಿಯಿಂದ ಎಲ್ಲ ಒಟ್ಟಾಗಿದ್ದೇವೆ. ನಾವು ಬಿಜೆಪಿಗೆ ಇದು ಈಗ ಹಳ್ಳಿಗಳಲ್ಲಿ ಕೆಲವು ರಸ್ತೆ ಎಲ್ಲ ಭಾಗಿಯಾಗಿದೆ. ಅದೆಲ್ಲ ಪುನಃ ನಮ್ಮ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇರುವುದರಿಂದ ನಮಗೆ ರಾಜ್ಯದಲ್ಲಿ ಬಂದ್ರೆ ಒಳ್ಳೆ ಪ್ರಯೋಜನ ಆಗ್ತದೆ. ಅಂದ್ರೆ ಒಳ್ಳೆ ಅನುದಾನ ಬಂದು ಎಲ್ಲ ಅಭಿವೃದ್ಧಿಗೆ ಒಳ್ಳೆ ಪ್ರೇರಕವಾಗ್ತದೆ ಅಂತ ನನ್ನ ಅನಿಸಿಕೆ. ನಾರಾಯಣ ರೈ ಓಟು ಮಾಂತೆಲ್ಲ ಬತ್ತನಂಗ್ಲೆ ನೀರು ಕೊರಪು ಅವ್ರು ಬಂದು ಎಂಕ್ ನೀರು ಇದ್ದೇನೆ ಒಂಜಿ ವರ್ಷ ಪಂಚಾಯತ್ ನೀರ್ಲ ಇದ್ದೆ ಪಂಚಾಯತ್ ಬಂದಾಗ ಬರ್ಪೇರು ಓಳು ಬರ್ಪೇರು ಎಲ್ಲ ಹೊತ್ತಿಗೆ ಇತ್ತ ಮುರಾಣಿ ಪಂಪೆ ಇದ್ದಿ ಪಂಪೆ ಹೋಗ್ತೇವೆ ಪಂಪ್ ಸರಿ ಇದ್ದಿ ಅಂದದ್ದು ಇತ್ತ ಒಂಜಿ ವರ್ಷ ನೀರು ಇದ್ದೆ ಅಂದೆ ಎಲ್ಲ ಮಾಡ್ಬೋದು ಮಂತ್ ದೋಜ ಅವಡಾಗ್ಲಿ ಏರು ಗೆಲ್ತಿರಾಕ್ಲಿ ಬೇರೆ ಮಂತ್ ದೋಜ ಅವರು ಓಟು ಮೆಂಬರ್ನಾಗ್ಲೇ ಮಂತದೆ ಅವು ಎಲ್ಲ ಸುದ್ದಿ ಇದ್ದಿ ಒದಿಯರ ಬಂಡ್ಲ ಎಲ್ಲ ಬರ್ಬಿಜೇರು ಒಂಜಿ ವರ್ಷ ನೀರು ಇದ್ದೆ ಅಂದ್ರೆ ಏರು ಗೆಲ್ತಿಲ್ಲ ಒಂಜಿ ಅಕ್ಲ ಮಂತ್ ತೋಜೋಡು ಅವ್ರ ಗೆಲ್ತಿದ್ ಮಂತ್ ತೋಜೋಡು ಅಪ್ಪ ಗೊತ್ತಪ್ಪ ಏರು ಉಪಕಾರ ಮಾಡ್ತೀರು ಹರಿಯಾಡ್ಕ ಪಂಚಾಯತಿ ಅನ್ನ ಆಯ್ತು ನೀರು ಇದ್ದಿ ಒಂಜಿ ವರ್ಷ ನಿಗ್ಲೆ ನೀರ್ ಇದ್ದಿ ಅಂತ ಓಟು ಮಾಡಪ್ಪ ಏರು ನಮ್ಮ ಸುರುಕು ನಂಬಿಕೆ ಓಟು ಮಾಡುವ ಬುಕ್ ಇದ್ದಿ ಎಲ್ಲ ಬಿಜೆಪಿ ಓಟು ತೊಂದರೆ ಈ ಸರ್ತಿ ಎಂಕಲ್ ಆ ಸೈಡ್ ತಿರ್ಗಿಲ್ಲ ಬಿಜೆಪಿ ಒಳ್ಳೆಯರು ಎಲ್ಲ ಒಂದೇರು ಅಣ್ಣ ಅರ್ಬಾರ್ ಪೂಜೆರು ಬಿಜೆಪಿ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಬಗ್ಗೆ ಈ ಸರ್ತಿ ಪನೋಡ್ದಾಂಡ 100% ಕಾಂಗ್ರೆಸ್ ಅವು ಅಶೋಕ್ ಕುಮಾರ್ ರೈಕುಲು ಬರ್ಪೇರು ಪಂಡ ಇನ್ನೆಗ್ ತುಂಬ ಬಿಜೆಪಿ ದಕ್ಲು ದಾಲ ಮಲ್ತಿಜೇರು ದಾಲ ಒಂಜಿ ಎಡ್ಡು ದಿನ ಕಾರ್ಯಕ್ರಮ ಕೊಡ್ತಿಜೇರು ಅಂಚನೆ ಹೇಳಿದ್ರೆ 100% ಆರು ಕೆಲವೊಬ್ಬರು ತುಂಬ ಮಲ್ತೇರು ಆರು ರಾಜಕೀಯ ಇಜ್ಜಿನಲ್ಲ ಆರ್ನ ಸ್ವಂತ ಇಂದು ಅದ್ರ ಅಲ್ಲಿ ಮಲ್ತೇರು ಗೋಡೆನಾಥ್ ಮಲ್ತೇರು ಮಾತ ಜನಕ್ಕಳಿಗೆ ನಲ್ಲ ಅಂಚನೆ ರಾಜಕೀಯ ಬತ್ತದ ರೀತ ವಿನ್ನ ಇರುದಾಂಡ ಅವು ಖಂಡಿತ ಮಲ್ಪೇರು ಅಂತ ನಿಗ್ಲ ವಿಶ್ವಾಸ. ನಾನು ಈ ಸರ್ತಿ ಪುತ್ತಿಲ ನೊಟ್ಟಿಗೆ ಸಪೋರ್ಟ್ ಮಾಡ್ಕೊಡೋದಿಲ್ಲ. ಅದೊಂದು ಹಿಂದುತ್ವದ ಪರವಾದ ಆರು ವರ್ಕ್ ಮಾಡ್ತಿದ್ದಾರೆ. ಸುಮಾರು ವರ್ಷದ ಆರು ಹಿಂದುತ್ವಗೋಸ್ಕರನೇ ಆರು ವರ್ಕ್ ಮಾಡ್ತಾನೆ ಜನ. ಅಭಿವೃದ್ಧಿ ಭ್ರಷ್ಟಾಚಾರ ಮುಕ್ತ ದೇಶ ರಾಜ್ಯ ಹೌದು. ಏನು ಪುಟ್ಟಿನಟ್ಟು ತುಕ್ಕಲ್ಲ ಅಂತಾನೆ ಓಟು ಬಿಜೆಪಿ ಓಟು ಅವರು ಒಂಜಿ ಮೋದಿಗೆ ಓಡತ್ತೆ ಎಂಕಲ್ಲ ಓಟ್ ಮಾಡ್ತಾರೆ ಮೋದಿಗೆ ಓಡತ್ತೆ. ಅಭಿವೃದ್ಧಿ ಕುಂಠಿತ ಆಗಿದೆ ನಮ್ಮೂರಲ್ಲಿ. ಈಗ ಮೂಲ ಸೌಕರ್ಯದ ವ್ಯವಸ್ಥೆ ಆಗಿರ್ಬೋದು, ಈಗ ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು, ನೀರಿನ ಸಮಸ್ಯೆ ತುಂಬಾ ಉಂಟು. ಈಗ ಈ ಸಮಯದಲ್ಲಿ ನೀರಿನ ಸಮಸ್ಯೆ ಕೂಡ ಉಂಟು. ಅಭಿವೃದ್ಧಿ ಇನ್ನು ಕೂಡ ಆಗ್ಬೇಕಿದೆ ಪುತ್ತೂರಿಗೆ. ಯಾರಂತ ಹೇಳಲಿಕ್ಕೆ ಆಗುದಿಲ್ಲ. ಯಾರು ಉತ್ತಮರು ಅವ್ರು ಬಂದ್ರೆ ಒಳ್ಳೆಯದೇ. ಇಸ್ಮಾಯಿಲ್ ಸಾಪಿ ಗೆದ್ರೆ ಒಳ್ಳೆ ಅಭಿವೃದ್ಧಿ ಆಗುವಂತ ಇದಿದೆ ಬಳ್ಳಾರೆ ನಮ್ಮ ಪಕ್ಷ. ಮತ್ತೆ ಯಾರು ಗೆದ್ದರು ನಮ್ಗೆ ಗೊತ್ತಿಲ್ಲ ಅದು. ನಾವು ಬರೆಯೋದು ಇಸ್ಮಾಯಿಲ್ ಸಾಪಿ ಗೆಲ್ತಾರಂತ ಹೇಳ್ತೇವೆ. ಮತ್ತೆ ಯಾರು ಗೆಲ್ತಾರೆ ನಮ್ಗೆ ಗೊತ್ತಿಲ್ಲ. ನಮ್ಮ ಊರಿನಲ್ಲಿ ನೀರಿನ ಅಭಾವ ಉಂಟು, ಕಸದ ಇದು ಉಂಟು, ಕೆಲವು ಇದೆಲ್ಲ ಉಂಟು. ಅದೆಲ್ಲ ಅಭಿವೃದ್ಧಿ ಆಗಬೇಕಷ್ಟೇ.
ಬಂಟ್ವಾಳ ತಾಲೂಕಿನ ಮಾಣಿಯ ಬಾಲ ವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ನೂತನವಾಗಿ ಸ್ಥಳಾಂತರಗೊಂಡ ಸುಸಜ್ಜಿತ ಅಂತಾರಾಷ್ಟ್ರೀಯ ಗುಣಮಟ್ಟದ ಡಿಜಿಟಲ್ ಕ್ಯಾಂಪಸ್ ಸತತ 34 ವರ್ಷಗಳ ಸುಭದ್ರ ಸೇವೆಯೊಂದಿಗೆ ಇದೀಗ ವಿದ್ಯಾರ್ಥಿ ಸ್ನೇಹಿ ಶೈಕ್ಷಣಿಕ ಶುಲ್ಕಗಳು, ವಿಶೇಷ ಆರಂಭಿಕ ಕೊಡುಗೆ, ಡೊನೇಷನ್ ಮುಕ್ತ ದಾಖಲಾತಿ ಹಾಗೂ ಇನ್ನೂ ಹಲವಾರು ಆಫರ್ಗಳು. ಬನ್ನಿ, ನಿಮ್ಮ ಮಗುವಿನ ಭವಿಷ್ಯ ವಿಕಾಸಗೊಳ್ಳಲು ಬಾಲ ವಿಕಾಸದಲ್ಲಿ ದಾಖಲಾತಿ ಮಾಡಿಸಿ. ಕರೆ ಮಾಡಿ 990222 26466. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.